ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಕ್ಕರೆ ಪೊಂಗಲ್ ಮಾಡ್ತಿದ್ದೀನಿ. ಅಂದರೆ ಹೆಸರುಬೇಳೆ ಯೂಸ್ ಮಾಡ್ತಿಲ್ಲ, ಹೆಸರುಬೇಳೆ ಯೂಸ್ ಮಾಡಿದೆ, ಹಾಗೆ ಮಾಡ್ತಿರೋದು. ಇದನ್ನ ಈಗ ಯಾಕೆ ದಿಢೀರಂತ ಮಾಡ್ತಿದ್ದೀನಿ ಅಂದರೆ, ಶಬರಿಮಲೆಗೆ ಹೋಗಿದ್ರಲ್ಲ ನಮ್ಮ ಮನೇಲಿ, ಹಾಗಾಗಿ ಶಬರಿಮಲೆಯಿಂದ ಇರುಮುಡಿ ಇಟ್ಟು ಕಳಿಸ್ತಾರಲ್ಲ ಅಕ್ಕಿ ಮತ್ತು ತುಪ್ಪದ ಕಾಯಿ ತುಂಬಿಸಿ, ಅದನ್ನಲ್ಲಿ ದೇವ್ರ ಹತ್ರ ತೊಗೊಂಡೋಗಿ ಮಿಕ್ಕಿದ್ದು ವಾಪಸ್ ಸ್ವಲ್ಪ ಅಲ್ಲಿಂದನೇ ಪ್ರಸಾದನ ರೂಪದಲ್ಲಿ ಸ್ವಲ್ಪ ಕೊಟ್ಟಿರ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ನೋಡಿ, ಈಗ ಅದೇ ತುಪ್ಪ. ಇದು ಮನೇಲೇ ಸಕ್ಕರೆ ಹಚ್ಚಿದ್ದರಿಂದ ನಾನು ಸಕ್ಕರೆ ಬದಲು ಸಕ್ಕರೆ ಹಚ್ಚನ್ನ ನೀರಲ್ಲಿ ಕರಗಿಸಿ ಕುದಿಸ್ಕೊಂಡು ಯೂಸ್ ಮಾಡ್ತಿದ್ದೀನಿ. ಒಂದು ಚಿಕ್ಕ ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಕರಗಿದ್ಮೇಲೆ ಬಾದಾಮಿ ಹಾಕ್ಕೊಂಡಿದ್ದೀನಿ ಪೀಸ್ ಮಾಡಿ. ಬಾದಾಮಿ ಸ್ವಲ್ಪ ಕೆಂಪಗಾದ್ಮೇಲೆ ಲೈಟಾಗಿ ಅದಕ್ಕೆ ಗೋಡಂಬಿ ಸ್ವಲ್ಪ ಲೈಟಾಗಿ ಕೆಂಪಗಾದ್ಮೇಲೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಡ್ರೈ ಫ್ರೂಟ್ಸು ನಿಮ್ಮ ಇಷ್ಟ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾನೀಗ ನೋಡಿ ಅಕ್ಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ತೆಂಗಿನಕಾಯಿ ಜೊತೆಗೆ ಇಟ್ಟಿರ್ತಾರಲ್ಲ ಹಂಗಾಗಿ ಧೂಳು ಕಸ ಇರುತ್ತೆ. ಕ್ಲೀನ್ ಮಾಡಿ ನೀಟಾಗಿ 1-2 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಈಗ ತುಪ್ಪ ಮಿಕ್ಕಿತ್ತಲ್ಲ ಅದರಲ್ಲೇ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅಕ್ಕಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಹಾಗೆ ಇನ್ನು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನೀಟಾಗಿ ಹುರ್ಕೊತೀನಿ. ಇದು ನೀವು ರೇಷನ್ ಅಕ್ಕಿಗಿಂತ ಸೋನಾ ಮಸೂರಿ ಅಕ್ಕಿನಲ್ಲಿ ಮಾಡಿದ್ರೆ ಉದುದ್ರಾಗಿ ತುಂಬ ಚೆನ್ನಾಗಾಗುತ್ತೆ. ಇದು ದೇವ್ರ ಪ್ರಸಾದ ಅಂತ ಅಲ್ಲಿಂದ ಕೊಟ್ಟಿರೋದ್ರಿಂದ ಸ್ವೀಟೇ ಮಾಡಬೇಕಾಗಿರೋದ್ರಿಂದ ನಾನಿವಾಗ ಇದರಲ್ಲಿ ಮಾಡಿ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಂತೂ ಬರುತ್ತೆ. ಈಗ ನಾನು ಈ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ. ಅದೇ ಲೋಟದಲ್ಲಿ 1:2 ಲೆಕ್ಕ ಅಲ್ವಾ ಯಾವಾಗಲೂ ಅನ್ನಕ್ಕೆ. ಆದರೆ ಈಗ ನಾನು ನೀರು ಅಷ್ಟು ಹಾಕ್ತಿಲ್ಲ, 3.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಉದುದ್ರಾಗಬೇಕು, ಹಾಗಾಗಿ ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊತೀನಿ. ಈಗ ಸಕ್ಕರೆ ಹಚ್ಚಿ ಏನಿತ್ತು ಅದು ನೀರಲ್ಲಿ ಕರಗಿದೆ, ಅದನ್ನು ಶೋಧಿಸ್ಕೊತೀನಿ. ಕಸ ಏನಾದರೂ ಇರುತ್ತೆ ಶೋಧಿಸ್ಕೊಂಡು ಗ್ಯಾಸ್ ಮೇಲಿಟ್ಟು ಕುದಿಸ್ಕೊತೀನಿ. ಈಗ ಅನ್ನ ರೆಡಿಯಾಗಿದೆ ನೋಡಿ. ರೆಡಿಯಾಗಿರೋ ಅನ್ನಕ್ಕೆ ಸಕ್ಕರೆ ಹಚ್ಚಿ ಕುದಿಸ್ಕೊಂಡಿದ್ದು ನೀರೇನಿತ್ತು ಅದನ್ನು ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ನೀವು ಸ್ವೀಟು ಎಷ್ಟು ಬೇಕೋ ಅದರಂತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಮನೇಲೇ ಸಕ್ಕರೆ ಇರುತ್ತಲ್ಲ, ಆ ಸಕ್ಕರೆನ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಲೈಟಾಗಿ ಪಾಕ ಥರ ಮಾಡಿ ಮಿಕ್ಸ್ ಮಾಡ್ಕೊಬೋದು. 1 ಹೋಳು ಒಣ ಕೊಬ್ಬರಿನ ತುರಿದು ಸೇರಿಸ್ಕೊತಿದ್ದೀನಿ. ಇದನ್ನು ಹಾಕೋದ್ರಿಂದನೇ ಇದು ತುಂಬ ಟೇಸ್ಟಿಯಾಗಿ ಬರೋದು. ಈಗ ಇದಕ್ಕೆ ಒಂದು 3-4 ಏಲಕ್ಕಿ ಪುಡಿ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕರೆದಿಟ್ಕೊಂಡಿದ್ದಂಥ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಸೇರಿಸ್ಕೊತೀನಿ. ನೀವಿನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು, ಸಲಹೆ ಸೂಚನೆಗಳೇನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಥರ ಒಂದು ಸಲ ಸಕ್ಕರೆ ಪೊಂಗಲ್ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.